2003ನೇ ಇಸ್ವಿಯಲ್ಲಿ ಮಣಿಪಾಲದಿಂದ ಒಂದು ಕರೆ ಬಂತು. ಉದಯವಾಣಿ ಪತ್ರಿಕೆಗೆ ಒಂದು ನೀವು ಸ್ಟ್ರಿಪ್ ಕಾರ್ಟೂನನ್ನು ಮಾಡಬೇಕು, ಮಕ್ಕಳ ಪುಟಕ್ಕೆ ಸಾಪ್ತಾಹಿಕ ಸಂಪದ ಅಂತೇಳಿ ಒಂದು ಪೇಪರ್ ಇರುತ್ತೆ, ಅದರಲ್ಲಿ ಒಂದು ಮಕ್ಕಳಿಗಾಗಿ ಒಂದು ಕಾರ್ಟೂನನ್ನು ಮಾಡಬೇಕಂತೇಳಿ ಅದರ ಮುಖ್ಯ ನಿರ್ವಾಹಕಿಯಾದಂಥ ಶ್ರೀಮತಿ ಸಂಧ್ಯಾ ಪೈ ಅವರು ಕರೆ ಮಾಡಿ ಬರಬೇಕು, ನೀವು ಮಣಿಪಾಲಕ್ಕೆ ಬರಬೇಕಂತೇಳಿ ಹೇಳಿದರು. ಹಾಗೆ ನಾನು ಹೋದೆ. ಆಗ ಅವರು ಹೇಳಿದ್ರು, ಹೀಗೀಗೆ ಕಾರ್ಟೂನ್ಸ್ ನೀವು ಬರಿಬೋದಾ ಅಂತೇಳಿ. ನಾನು ಈವರೆಗೆ ಆ ರೀತಿಯ ಕಾರ್ಟೂನ್ಸ್ ಬರೆದಿರಲಿಲ್ಲ, ಆದರೆ ನನಗೆ ಕ್ಯಾಪ್ಷನ್ಲೆಸ್ ಅಥವಾ ವರ್ಡ್ಲೆಸ್ ಕಾರ್ಟೂನ್ಸ್ ಅಂತ ಹೇಳಿದ್ರೆ ನನಗೆ ತುಂಬ ಹಿಡಿತಾ ಇತ್ತು, ಅದು ಏನೋ ಗೊತ್ತಿಲ್ಲ. ಆದರೆ ನಾನು ಟ್ರೈ ಮಾಡ್ಬೋದು ಅಂತೇಳಿ ನಾನು ಪ್ರಾರಂಭಿಸಿದ್ದೆ. ಇದರಲ್ಲಿ ಹೇಗಂತ ಹೇಳಿದ್ರೆ 3 ಕಾಲಮ್ಸ್ ಇರ್ತದೆ. ಆ 3 ಕಾಲಮಲ್ಲಿ ಕತೆ ಅಥವಾ ಒಂದು ಸಂದೇಶ ಏನೋ ಒಂದು. ಅದರಲ್ಲಿ ನಾನು ಸೃಷ್ಟಿಸಿದ ಪಾತ್ರ ನಿಮ್ಮಿ ಅಂತೇಳಿ, ಒಂದು ಪುಟ್ಟ ಬಾಲಕಿ. ಅದು ಬೇರೆ ಬೇರೆ ರೀತಿಯಲ್ಲಿ ತನ್ನ ಬುದ್ಧಿವಂತಿಕೆಯ ಜಾಣ್ಮೆಯ ಪ್ರದರ್ಶನಗಳನ್ನು ಮಾಡ್ತಾಳೆ. ಇಲ್ಲಿ ನನಗೆ ಒಂದು ಚಾಲೆಂಜ್ ಏನಂತ ಹೇಳಿದ್ರೆ, ಎಲ್ಲಿ ಕೂಡ ಶಬ್ದಗಳನ್ನು ಹಾಕದೆ ಜನರಿಗೆ ಅರ್ಥ ಆಗುವ ಹಾಗೆ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ತಮಾಷೆನೂ ಇರಬೇಕು, ಏನೋ ಸಂದೇಶ ಕೂಡ ಇರಬೇಕು. ಇದು ಭಾಳ ಚಾಲೆಂಜಿಂಗ್ ಆಗಿತ್ತು. ಯಾಕಂತ ಹೇಳಿದ್ರೆ ಶಬ್ದ ಹಾಕಿ ನಾವು ಏನು ಬರೆದು ಕಾರ್ಟೂನ್ ಅಂತೇಳಿ ಹೇಳ್ಬೋದು, ಆದರೆ ಇಲ್ಲಿ ಆಗಲ್ಲ. ವಿದೌಟ್ ವರ್ಡ್ಸ್ ನಾವು ಹೇಗೆ ಮಾಡೋದು ಅಂತೇಳಿ ಇದು ಚಾಲೆಂಜಿಂಗ್ ಆಗಿತ್ತು. ಆದರೆ ಸುಮಾರು 15 ವರ್ಷಗಳ ಕಾಲ ನಾನು ಅದನ್ನು ನಿರಂತರವಾಗಿ ಮಾಡಿದೆ. ಉದಯವಾಣಿಯ ಸಾಪ್ತಾಹಿಕದಲ್ಲಿ ಸುಮಾರು 750ಕ್ಕೂ ಮಿಕ್ಕಿದ ನಿಮ್ಮಿ ಕಾರ್ಟೂನ್ಗಳು ಇದ್ದಾವೆ. ಅದರ ಪುಸ್ತಕ ಕೂಡ ಈಗಾಗಲೇ ಪ್ರಕಟ ಆಗಿದೆ. 2ನೇ ಪುಸ್ತಕಕ್ಕೆ ಇನ್ನು ತಯಾರಿ ಮಾಡ್ತಾ ಇದ್ದೇನೆ. ಒಂದು ಜನಾಂಗವೇ ಅದರ ಒಂದು ಓದುಗರಾಗಿ ಫ್ಯಾನ್ಸ್ ಇದ್ರು. ತುಂಬಾ ಜನ ಹೇಳ್ತಾರೆ, ನಮ್ಮ ಬಾಲ್ಯ ಅದನ್ನು ಪೇಪರ್ ಬೆಳಿಗ್ಗೆ ಎದ್ದು ಆದಿತ್ಯವಾರದ ಪೇಪರ್ನಲ್ಲಿ ಏನಿದೆ ನಿಮ್ಮಿ ಅಂತೇಳಿ ನೋಡುವಂಥದ್ದು. ನಾನು ಅಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ, ಈ ನಿಮ್ಮಿ ಕಾರ್ಟೂನ್ ಮಾಡುವಾಗ ಅದರಲ್ಲಿ ಒಂದಂತ ಹೇಳಿದರೆ, ಅದರಲ್ಲಿ ದೊಡ್ಡವರಿಗೆ ಆಗುವಂಥ ವಿಷಯಗಳು ಬರಬಾರ್ದು, ಸಣ್ಣ ಮಕ್ಕಳಿಗೆ ಖುಷಿ ಆಗಬೇಕು, ಮತ್ತು ಅರ್ಥ ಕೂಡ ಆಗಬೇಕು, ಆ ಮಕ್ಕಳಿಗೆ ಅರ್ಥ ಆಗಬೇಕು. ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಫಸ್ಟಿಗೆ ಸ್ಕೆಚ್ ಮಾಡ್ತಾ ಇದ್ದೆ. ಅದರದ್ದು ಪೆನ್ಸಿಲ್ ಸ್ಕೆಚ್ ಮಾಡಿ